ಚಿಕ್ಕೋಡಿ ಒಳಗೆ ಏನದ ಸರ್ ಬಿಜೆಪಿ ಅಲ್ಲಿ ಅಣ್ಣ ಸಾಹೇಬ್ ಜೊಲ್ಲೆ ಗೆಲ್ತಾರಂತ ಐತ್ರಿ, ಓಡಾಡತಾರ ಅವರು ಎಲ್ಲಾರು. ತಾವು ಪ್ರಚಾರಕ್ಕೆ ಹೋಗ್ತೀರಾ? ನಮಗ್ ಕರೆದಿಲ್ರಿ, ನಾವ್ ಇಲ್ಲೇ ಬಾಳ ಬಿಜಿ ಅದ್ರಿ ಬೆಳಗಾವಿ ಪಾರ್ಲಿಮೆಂಟ್ದಾಗ. ಅಲ್ಲಿ ಇಲ್ಲೇ ಕೆಲಸ ಬಾಳ ಅದಾವ್ರಿ, ಇಲ್ಲೇ ಮಾಡ್ತೀವಿ. ಅವ್ರಲ್ಲಿ ಮಾಡಕತ್ತಾರಲ್ಲ ರೀ. ಗೆಲ್ತೀರ ಅನ್ನೋ ವಿಶ್ವಾಸ ಇದೆ ಸರ್. ಲಖನ್ ಜಾರಕಿಹೊಳಿ ತಟಸ್ಥಾಗಿ ಉಳಿದಿದ್ದಾರೆ, ಎಲ್ಲೂ ಬರ್ತಾ ಇಲ್ಲ. ಸಹೋದರರು ಅವ್ರು ಇಂಡಿಪೆಂಡೆಂಟ್ MLC ಇರ್ಲಾರ ಸರ್, ಹೋಗೋದಲ್ಲಿ ಇನ್ನೂ ಏನೋ ಡಿಸಿಷನ್ ತಗೊಂಡಂಗೆ ಕಾಣೋದಿಲ್ಲ. ಅದಕ್ಕೋಸ್ಕರ ನಿಮ್ಗೆಲ್ಲ ಜೂನ್ 4ಕ್ಕೆ ಅವ್ರೇನು ಹೇಳ್ತಾರಲ್ಲ, NDA 370 ಮ್ಯಾಗತಿ ಆರಾಮಾಗಿ ಬರ್ತಾವೆ, ಮೋದಿಯವ್ರು ಪ್ರೈಮ್ ಮಿನಿಸ್ಟರ್ ಆಗ್ತಾರೋ. ಕಾಂಗ್ರೆಸ್ ದೇಶದಲ್ಲಿ ಡೆಫಿನೆಟ್ ಆಗಿ, ಯಾಕಂದ್ರೆ ನೀವು ಎಲ್ಲ ಬೇಸ್ ಅವ್ರು ಕಳ್ಕೊತಿದಾರೆ. ನೀವ ನೋಡ್ತಾ ಕರ್ನಾಟಕ ತೆಲಂಗಾಣ 2 ಬಿಟ್ರೆ ಎಲ್ಲೂ ಬೇಸ್ ಇಲ್ಲ ಅವ್ರದ. ಅಲ್ಲ ಬಂದ್ರೆ ಒಳ್ಳೇದು ಅಲ್ಲ ಅಲ್ಲಲ್ಲ, ನಾ ಏನಿಲ್ಲ ಜಾಸ್ತಿ ಸೀಟ್ ಏನೋ ಬಂದ್ರೆ MLAಗಳು ಅತ್ಯಂತರ ಆಗೋ ಪರಿಸ್ಥಿತಿ ಬರ್ಬೋದತ್ ಹಂಗ ಅನಿಸ್ತೈತ್ರಿ. ಅವ್ರ ಮೈಂಡ್ ಒಳಗೆ ಏನಿದೆ ನೋಡ್ಬೇಕಲ್ಲ. DK ಶಿವಕುಮಾರ್ ಹೇಳ್ತಾ ಇದಾರೆ, ನನ್ನ ಒಕ್ಕಲಿಗರ ಸಮುದಾಯದಲ್ಲಿ ಸಮಾವೇಶದಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ, ಬದಲಾವಣೆ ಅವರೇ ಮಾತಾಡ್ತಾ ಇದ್ದಾರೆ. ಈಗ ಅವ್ರ ವಿಷಯ ನಾ ಏನ್ ಹೇಳಿ, ನೀವು ಅವ್ರಿಗೆ ಕೇಳ್ಬರಲ್ಲ ರೀ. CM ಈಗ DK ಶಿವಕುಮಾರ್ ಅವ್ರು ಅಲ್ಲಿ ಹೇಳಿದ್ದು, ಈಗ ನಾ ಏನು ಬದಲಾವಣೆಗಳು ಅವ್ರ ಕಡೆ ಅಂದ್ರೆ ಈಗ ನೋಡ್ರಿ, ಅವ್ರು ಓಟ್ ತಗೊಳಕ್ ಅವರು ಮಾಡವ್ರಿ, ಕುಮಾರಸ್ವಾಮಿ ಅವ್ರು ಮಾಡವ್ರಿ. ಎಲ್ಲ ಪಾಲಿಟಿಕ್ಸ್ ಏನ್ ಮಾಡಕ್ ಆಗೋದಿಲ್ಲ. ಚಲೋ ಐತೆ ಎಲ್ಲ ಕಡೆ. ನಾವು ನಾಗನೂರ್ ದೊಡ್ಡ ಸಭೆ ಮಾಡಿದ್ವಿ, ಮಾಡಿ ನಮ್ಮ ಜನ ಎಲ್ಲ ಬಿಜೆಪಿ ಮಾಡ್ಕೋದು ಎಲ್ಲರೂ ಹೇಳಿದ್ರಿ. ಆ ತರ ಟ್ರೆಂಡ್ ಇದೆ, ಚಲೋ ಆಗ್ತೈತೆ. ಥ್ಯಾಂಕ್ ಯು. ನಿಮ್ಮ ಮನೆ ಮಾತಾಗಿರುವ ಪ್ರೀತಮ್ ನ್ಯೂಸ್ಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ನಮಸ್ತೆ.